ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವಳು ನನ್ನ ಮಗಳು ಹೇಗೆ ಆಟ ಆಡ್ತಿದ್ದಾಳೆ ನೋಡಿ. ಇವತ್ತು ಮಧ್ಯಾಹ್ನಕ್ಕೆ ಹಿಚಕಿದ ಅವರೆಕಾಳು ಸಾಂಬಾರು ಮಾಡೋಣ ಅಂತ ಇದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಕುಕ್ಕರಲ್ಲಿ ಎಣ್ಣೆ ಹಾಕಿ, ಆಮೇಲೆ ಸಾಸಿವೆ, ಆಮೇಲೆ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕ್ಕೋಬೇಕು. ನೋಡಿ ಈ ಥರ ಒಗ್ಗರಣೆ ಹಾಕಿ, ನೋಡಿ ಈ ಥರ. ಇವಾಗ 2-3 ಟೈಮ್ಸು ವಾಶ್ ಮಾಡ್ಕೊಂಡಿರೋಂತಹ ಹಿಚಕಿದ ಅವರೆ ಬೇಳೆನ ಹಾಕಬೇಕು, ಆಯಿತಾ? ನೋಡಿ ಈ ಥರ ವಾಶ್ ಮಾಡ್ಕೊಂಡಿರೋದು ಹಾಕಬೇಕು. ಈಗ ಉಪ್ಪು ಹಾಕಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಕಲಸಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಆಮೇಲೆ ಕಲಿಸ್ಬೇಕು ಕ್ಲೀನಾಗಿ. ಈಗ ನೀರು ಹಾಕಿದ್ಮೇಲೆ ತುರಿದಿರೋಂತಹ ಕೊಬ್ಬರಿನ ಹಾಕಿ, ಸ್ವಲ್ಪ ಕೊಬ್ಬರಿ ಹಾಕಿ, ಟೇಸ್ಟ್ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕಿದರೆ. ಹಾಗೆ ಟೊಮೆಟೊ ಹಣ್ಣು ಹಾಕಿ, ಸ್ವಲ್ಪ ಅರ್ಧ ಕಟ್ ಮಾಡಿರೋಂಥ ಟೊಮೆಟೊ ಹಣ್ಣು ಮತ್ತು ತುರಿದಿರೋಂತಹ ಕೊಬ್ಬರಿ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ, ಆನಿಯನ್ ಕಟ್ ಮಾಡೋದನ್ನ ಹಾಕಿ, ಆಮೇಲೆ ಜೀರಿಗೆ ಮತ್ತು ಈರುಳ್ಳಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಸಾಂಬಾರಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಈರುಳ್ಳಿ ಮತ್ತು ಜೀರಿಗೆ. ನೋಡಿ ಈ ಥರ. ನೋಡಿ ರೆಡಿಯಾಗಿದೆ. ಇವಾಗ ಚಟ್ನಿಗೆ ಏನೇನು ರುಬ್ಕೊಳ್ಳೋದಂತ ನೋಡೋಣ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಕಿ, ನೋಡಿ ಬೆಳ್ಳುಳ್ಳಿ, ಟೊಮ್ಯಾಟೊ ಹಣ್ಣು ಹಾಕಿ, ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಹಾಗೆ ತುರಿದಂಥ ಕೊಬ್ಬರಿ ಹಾಕಿ, ಈಗ ಧನಿಯಾ ಪುಡಿ ಹಾಗೆ ಮೆಣಸಿನ ಪುಡಿ ಹಾಕಿ, ನೋಡಿ ಚಿಲ್ಲಿ ಪೌಡರ್. ಇವಾಗ ಫ್ರೈ ಮಾಡ್ಕೊಂಡಿರೋಂತಹ ಈರುಳ್ಳಿ ಮತ್ತು ಜೀರಿಗೆ ಹಾಕಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮಾತ್ರ. ಸ್ವಲ್ಪ ಉಪ್ಪು ಹಾಕಿ, ನೋಡಿ ಉಪ್ಪು ಹಾಕಿ, ಇವಾಗ ಬೇಯ್ತಿರುವ ಕಾಳಿದೆಯಲ್ಲ, ಹಿಚಕಿದ ಅವರೆಕಾಳು, ಅದನ್ನು ಸ್ವಲ್ಪ ತೆಗ್ದು ಹಾಕಿ, ಇನ್ನೂ ತುಂಬ ಟೇಸ್ಟ್ ಕೊಡುತ್ತೆ. ಹಾಗೆ ಸ್ವಲ್ಪ ನೀರು ಹಾಕಿ, ನೋಡಿ ಈ ರೀತಿ ಇದೆ. ಸ್ವಲ್ಪ ತೆಗೆದು ಅದನ್ನು ಮಿಕ್ಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ.